ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕಾಪರ್ ಸೂಪರ್ ಸೈಕಲ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಕಾಪರ್ ಅಂತ ಅಂದರೆ ಜಸ್ಟ್ ಒಂದು ನಾರ್ಮಲ್ ಮೆಟಲ್ ಅಲ್ಲ. ಇವತ್ತು ವರ್ಲ್ಡ್ ಫ್ಯೂಚರ್ ಬಿಲ್ಡ್ ಆಗೋಕ್ಕೆ ಬಿಗ್ಗೆಸ್ಟ್ ರೋಲ್ ಪ್ಲೇ ಮಾಡ್ತಾ ಇರೋ ಮೆಟಲ್ಗಳಲ್ಲಿ ಕಾಪರ್ ಕೂಡ ಒಂದು. ಮುಂಚೆ ಆಯಿಲ್ ಇಂಪೋರ್ಟ್ ಆಗ್ತಾ ಇತ್ತು, ಆದರೆ ಈಗ ವರ್ಲ್ಡ್ ಸ್ಲೋಲಿ ಎಲೆಕ್ಟ್ರಿಕ್ ಸೈಡ್ ಕಡೆ ಶಿಫ್ಟ್ ಆಗ್ತಾ ಇದೆ. ಅಲ್ಲಿಂದಲೇ ಕಾಪರ್ ಇಂಪಾರ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ ನೋಡಿ. ಒಂದು ಎಲೆಕ್ಟ್ರಿಕ್ ವೆಹಿಕಲ್ಲು ಅಥವಾ ಒಂದು ವಿ ಕಾರ್ನಲ್ಲಿ ನಾರ್ಮಲ್ ಕಾರ್ಗಿಂತ ತುಂಬ ಹೆಚ್ಚು ಕಾಪರ್ ಯೂಸ್ ಆಗ್ತಾ ಇದೆ. ಬ್ಯಾಟ್ರಿ, ಮೋಟರು, ಚಾರ್ಜಿಂಗ್ ಸಿಸ್ಟಮು ಎಲ್ಲದರಲ್ಲೂ ಕಾಪರ್ ಬೇಕೇ ಬೇಕು. ಅದೇ ರೀತಿ ಸೋಲಾರ್ ಪ್ಯಾನಲ್ಸ್, ವಿಂಡ್ ಟರ್ಬೈನ್ಸ್, ಪವರ್ ಗ್ರಿಡ್ಸ್, ಈ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಗಳಲ್ಲೂ ಕೂಡ ಕಾಪರು ಹೆಚ್ಚಿನದಾಗಿ ಯೂಸ್ ಮಾಡ್ತಾ ಇದ್ದಾರೆ. ಅದಲ್ಲದೆ ಈಗ AI ಬೂಮ್ ಕೂಡ ಜಾಸ್ತಿ ಆಗ್ತಾಯಿದೆ. AI ಡಾಟಾ ಸೆಂಟರ್ ರನ್ ಆಗೋಕ್ಕೆ ಯೂಸ್ ವೈರಿಂಗು ಮತ್ತು ಕೂಲಿಂಗ್ ಸಿಸ್ಟಮ್ ಬೇಕಾಗುತ್ತೆ. ಅಲ್ಲಿ ಕೂಡ ಕಾಪರ್ ತುಂಬಾ ಯೂಸ್ ಆಗ್ತಾ ಇದೆ. ಸಿಂಪಲಾಗಿ ಹೇಳಬೇಕು ಅಂತಂದರೆ ಫ್ಯೂಚರ್ ಟೆಕ್ನಾಲಜಿ ಎಷ್ಟೇ ಗ್ರೋ ಆದರೂ ಬಿಹೈಂಡ್ ದ ಸೀನ್ ಕಾಪರ್ ಈಸ್ ಕಂಪಲ್ಸರಿ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂತ ಅಂದರೆ ಸಪ್ಲೈ. ನ್ಯೂ ಕಾಪರ್ ಮೈನ್ ಓಪನ್ ಮಾಡೋದು ಈಸಿ ಅಲ್ಲ. ಪರ್ಮಿಷನ್ನು, ಎನ್ವಿರಾನ್ಮೆಂಟಲ್ ರೂಲ್ಸು, ಕನ್ಸ್ಟ್ರಕ್ಷನ್ಸು ಎಲ್ಲ ಸೇರಿ ತುಂಬ ಇಯರ್ ತಗೊಳುತ್ತೆ ಒಂದು ಕಾಪರ್ ಮೈನ್ನ ಸ್ಟಾರ್ಟ್ ಮಾಡೋಕ್ಕೆ. ಅದ್ರ ಜೊತೆಗೆ ಹೊಸ ಕಾಪರ್ ಡಿಸ್ಕವರಿ ಕೂಡ ಕಡಿಮೆ ಆಗ್ತವೆ. ಆದರೆ ಫ್ಯೂಚರ್ನಲ್ಲಿ ಡಿಮ್ಯಾಂಡ್ ಫಾಸ್ಟಾಗಿ ಗ್ರೋ ಆಗ್ತಾ ಇದೆ. ಆದರೆ ಕಾಪರ್ನ ಅದಕ್ಕೆ ಆ ಸಪ್ಲೈಗೆ ತಕ್ಕಂತೆ ಮ್ಯಾಚ್ ಮಾಡೋಕ್ಕೆ ಆಗ್ತಾ ಇಲ್ಲ. ಈ ಸಿಚುವೇಶನನ್ನು ಎಕ್ಸ್ಪರ್ಟ್ಸು ಕಾಪರ್ ಸೂಪರ್ ಸೈಕಲ್ ಅಂತ ಕರಿತಾ ಇದ್ದಾರೆ. ಅಂದರೆ ಒಂದು ಲಾಂಗ್ ಟರ್ಮು ಸ್ಟ್ರಾಂಗ್ ಡಿಮ್ಯಾಂಡ್ ಸೈಕಲ್. ಕೆಲವರು ಇದನ್ನು ಫ್ಯೂಚರ್ನ ನ್ಯೂ ಆಯಿಲ್ ಅಂತ ಕೂಡ ಹೇಳ್ತಿದ್ದಾರೆ. ಇನ್ವೆಸ್ಟ್ಮೆಂಟ್ ಸೈಡ್ನಲ್ಲಿ ನೋಡಿದರೆ ಕಾಪರ್ ಮೈನಿಂಗ್ ಕಂಪ್ನೀಸು, ರಿನ್ಯೂವಬಲ್ ಎನರ್ಜಿ ಕಂಪ್ನೀಸು, EV ಸೆಕ್ಟರ್ಸು ಮುಂದಿನ ಕೆಲವು ವರ್ಷಗಳಲ್ಲಿ ಸ್ಟ್ರಾಂಗ್ ಫೋಕಸ್ಗೆ ಬರೋ ಚಾನ್ಸಸ್ಸು ತುಂಬಾ ಇದೆ. ಇಂಡಿಯಾದಲ್ಲಿ ಕೂಡ ಕಾಪರ್ ರಿಲೇಟೆಡ್ ಕಂಪ್ನೀಸ್ಗಳು ತುಂಬ ಇದೆ ಸ್ಟಾಕ್ ಮಾರ್ಕೆಟಲ್ಲಿ. ಈ ಒಂದು ವಿಡಿಯೋ ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ. ನಾವು ಇಲ್ಲಿ ಯಾವುದೇ ರೀತಿಯ ಕಂಪ್ನಿಯ ಸ್ಟಾಕ್ಸ್ನ ಪ್ರಮೋಟ್ ಮಾಡೋದಿಲ್ಲ. ಥ್ಯಾಂಕ್ ಯು.